ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ ಅವರು. ಅವರು ಡೈರೆಕ್ಟರ್ ಅಂಡ್ ಚೀಫ್ ಕನ್ಸಲ್ಟೆಂಟ್ ಆಫ್ ಪ್ರಜ್ಞಾ ಕುಟೀರ, ಅ ಯುನಿಕ್ ಆಯುರ್ವೇದಿಕ್ ಪಂಚಕರ್ಮ ರಿಜುವಿನೇಷನ್ ಸೆಂಟರ್, ಅಭಿಜ್ಞಾ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಯುರ್ವೇದ ಅಂಡ್ ಯೋಗ, ಅದು ಮೈಸೂರಲ್ಲಿ. ಅದಲ್ಲದೆ ಅವರು ಪ್ರೊಫೆಸರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಫ್ ಕಾವೇರಿ ಆಯುರ್ವೇದಿಕ್ ಕಾಲೇಜು. ಇದಲ್ದೇ ಅವ್ರಿಗೆ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿದ್ರೆ ಅಷ್ಟು ಸುಂದರಿಯಾಗಿದ್ರೆ ಅವ್ರಿಗೆ ಸಂತೋಷ ಅಂತ ಹೋದ ಸಂಚಿಕೆಯಲ್ಲಿ ಅವರು ಕೇಶದ ಸೌಂದರ್ಯದ ಬಗ್ಗೆ, ಕೇಶದ ಪೋಷಣೆ ಬಗ್ಗೆ ಹೇಳ್ಕೊಟ್ಟಿದ್ರು. ಇವತ್ತು ವಿಶೇಷವಾಗಿ ಆ ಕೇಶ ಬಣ್ಣಗೆಡ್ಡದ ಹಾಗೆ ಬಣ್ಣ ಹಾಕೊಳ್ಳೋರ ಬಗ್ಗೆ ಅವ್ರಿಗೆ ಏನಾಗತ್ತೆ ಅಂತ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಬೋಣ. ನಮಸ್ಕಾರ ಪೂರ್ಣಿಮಾ ಅವರೇ. ನಮಸ್ತೆ ಮೇಡಮ್. ಸೊ ನೈಸ್. ನಿಮಗೆ ಗ್ರೇ ಹೇರು ಜಾಸ್ತಿ ಆದಷ್ಟು ಇನ್ನೂ ಸುಂದರಿಯಾಗಿ ಕಾಣ್ತಿದ್ದೀರಿ. ಯಾಕಂತಂದ್ರೆ ಎಷ್ಟೋ ಜನ ಗ್ರೇ ಹೇರ್ ಆಯ್ತು ಅಂತಂದ್ರೆ ಏನೋ ಬಣ್ಣ. ಪೂರ್ಣಿಮಾ ಅವರೇ, ನೀವು ಹೋದ ಸಲ ಎಷ್ಟು ಕೇಶವನ್ನ ಸೌಂದರ್ಯವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ರಿ. ಆದ್ರೆ ಇತ್ತೀಚಿನ ಯುವತಿಯರು ಯುವಕರು ಬಣ್ಣ ಹಚ್ಕೊಳಕ್ ಶುರು ಮಾಡಿದ್ದಾರೆ. ಆ ಬಣ್ಣ ಹಚ್ಕೊಳ್ಳೋದೇನೋ ಇರ್ಲಿ, ಆದ್ರೆ ಸ್ಕಾಲ್ಪ್ ಬಗ್ಗೆ ಅಂದ್ರೆ ಎಲ್ಲಿಂದ ಕೂದಲು ಬರುತ್ತೋ ಆ ಚರ್ಮದ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಹಾಗಾಗಿ ಎಷ್ಟೋ ಜನರಿಗೆ ಡ್ಯಾಂಡ್ರಫ್ ಅಂದ್ರೆ ಅಷ್ಟು, ಆ ಡ್ಯಾಂಡ್ರಫ್ ಎಷ್ಟು ಅಂತಂದ್ರೆ ಆ ಮುಟ್ಕೊಳಕ್ಕೆ ಕಷ್ಟ. ಯಾಕಂದ್ರೆ ಅದು ಇನ್ಫೆಕ್ಷನ್, ಅದು ಒಬ್ಬರಿಂದ ಒಬ್ಬರಿಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲಿ ನೋಡದಲ್ಲೆಲ್ಲ ಡ್ಯಾಂಡ್ರಫ್ ಬೀಳ್ಸ್ಕೊಂಡಿರ್ತಾರೆ. ಅದಲ್ದನೆ ಇನ್ನು ಕೆರೆತ ಮಾಡ್ಕೊಂಡು ಗಾಯಗಳು ಮಾಡ್ಕೊಂಡಿರ್ತಾರೆ. ಆಮೇಲೆ ಎಲ್ಲಂದ್ರೆ ಅಲ್ಲಿ ಕೂದಲು ಇರೋದಿಲ್ಲ. ಎಲೋಪೇಶಿಯಾ ಏರಿಯೇಟಾ ಅಂತಂದು ಅಲ್ಲಲ್ಲೇ ಒಂದಿಷ್ಟು ಭಾಗ ಕೂದಲೇ ಹೊಟ್ಟೋಗ್ಬಿಟ್ಟಿರುತ್ತೆ. ಪೂರ್ತಿ ಅಂದ್ರೆ ಪೂರ್ತಿ ಬೋಳಾಗಿರೋದಿಲ್ಲ, ಎಲ್ಲೋ ಒಂದಿಷ್ಟು ಬೋಳಾಗಿರುತ್ತೆ. ಈ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಹಾಗಾಗಿ ದಯವಿಟ್ಟು ಈ ಬಣ್ಣ ಹೆಚ್ಕೊಳ್ಳೋದು ಅದು ಒಂದು ರೀತಿ, ಆದ್ರೆ ಆ ಬಣ್ಣಗಿಡದಾಗೆ ನಮ್ಮ ತಲೆ ಚೆನ್ನಾಗಿರ್ಬೇಕಂದ್ರೆ ಆ ಸ್ಕಾಲ್ಪನ್ನ, ತಲೆ ಚರ್ಮವನ್ನ ಚೆನ್ನಾಗಿಟ್ಕೊಳ್ಳೋದು ಬಹಳ ಮುಖ್ಯ. ದಯವಿಟ್ಟು ತಿಳಿಸಿ. ಧನ್ಯವಾದ ಮೇಡಮ್. ಇದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ಇದ್ರ ಜೊತೆ ಹಂಚ್ಕೊಳ್ಳೋಣ. ಸ್ಕ್ಯಾಲ್ಪ್ ಏನಿದೆ, ತಲೆ ಕೂದಲಿನ ಅಡಿಯಲ್ಲಿರುವಂತಹ ದಪ್ಪವಾದಂತಹ ಅದು ಚರ್ಮ, ಅದರಲ್ಲೇ ಹೇರ್ ಫಾಲಿಕಲ್ಸ್ ಎಲ್ಲ ಇರುವಂತ, ಅದರ ಒಂದು ಸಂರಕ್ಷಣೆ ಬಹಳ ಮುಖ್ಯ ಆಗಿರುತ್ತೆ. ಸ್ಕ್ಯಾಲ್ಪ್ ನ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡ್ಬೇಕಂದ್ರೆ ನಿಯಮಿತವಾಗಿ ಎಣ್ಣೆಯನ್ನ ಹಚ್ಬೇಕು, ಮತ್ತೆ ಸರಿಯಾಗಿ ಕೂದಲನ್ನ ಬಾಚ್ಬೇಕು, ಹೇನು ಮುಂತಾದವುಗಳು ಇಲ್ಲೇ ಇರೋ ತರ ನೋಡ್ಕೊಳ್ಬೇಕು. ತಾವು ಒಂದ್ ಸಂಚಿಕೆಯಲ್ಲಿ ಹೇನಿನ ಬಗ್ಗೆ ಮಾತಾಡಿದ್ರಿ, ಬಹಳ ಚೆನ್ನಾಗಿ ಮೂಡಿ ಬಂದಿತ್ತು. ಮತ್ತೆ ಡ್ಯಾಂಡ್ರಫ್ ಆಗದೆ ಇರೋ ತರ ನೋಡ್ಕೊಳ್ತಾ ಇರ್ಬೇಕಾಗುತ್ತೆ. ಇನ್ನು ಕೆಲವು ಸರ್ತಿ ಏನಾಗುತ್ತೆ ಅಂತ, ಇದ್ರಲ್ಲಿ ಏನಾಗುತ್ತೆ, ಕೆಲವು ಬಾರಿ ಡ್ಯಾಂಡ್ರಫ್ ಇರುತ್ತೆ ಕೆಲವರಲ್ಲಿ. ಒಂದು ಆರೋಗ್ಯ ಬಹಳ ಮುಖ್ಯ ಆಗಿರುತ್ತೆ. ಸ್ಕಾಲ್ಪ್ ನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ನೋಡುವಂತದ್ದು ತುಂಬಾ ಡ್ರೈನೆಸ್ ಇರುತ್ತೆ ಕೆಲವರಲ್ಲಿ. ಅದರಿಂದಾಗಿ ಡ್ಯಾಂಡ್ರಫ್ ಉತ್ಪತ್ತಿ ಆಗ್ತಿರುತ್ತೆ. ಅಂದ್ರೆ ಅಲ್ಲಿ ಸ್ಕೇಲಿಂಗ್ ಇರುತ್ತೆ. ಸ್ಕ್ಯಾಲ್ಪಿನ ಸ್ಕ್ಯಾಲ್ಪೇ ಚರ್ಮದ ಒಂದು ಭಾಗ. ಅದು ಏನಾಗುತ್ತೆ, ಎಕ್ಸ್ಯುಡೇಷನ್ ಅಂದ್ರೆ ಅದು ಚರ್ಮ ಕಿತ್ಕೊಂಡು ಬಿಡಿ ಬಿಡಿಯಾಗಿ ಉದುರ್ತಾ ಇರುತ್ತೆ. ಕೆಲವು ಸತಿ ಬೆನ್ನಿನ ಮೇಲೆ ಮತ್ತೆ ಬಟ್ಟೆ ಮೇಲೆಲ್ಲ ಉದುರುವಂತ ಒಂದು ಸಂದರ್ಭ ಇರುತ್ತೆ. ಇದೇನ್ ಮಾಡುತ್ತೆ, ತುಂಬಾ ಒಂದು ಕಡಿತವನ್ನ ಅಂದ್ರೆ ತುರಿಕೆಯನ್ನ ಉತ್ಪನ್ನ ಮಾಡುತ್ತೆ ಸ್ಕ್ಯಾಲ್ಪ್ ನಲ್ಲಿ. ಯಾವಾಗ್ಲೂ ತುರಿಸ್ತಾ ಇರೋಣ ಅಂತ ಅನ್ಸುತ್ತೆ. ಮತ್ತೆ ಬಾಚಿದ ಕಡೆ ಎಲ್ಲ ಡ್ಯಾಂಡ್ರಫ್ ಉದುರ್ತಾ ಇರುತ್ತೆ, ಈ ತರ ಆಗ್ತಾ ಇರುತ್ತೆ. ಕೆಲವು ಸತಿ ಇದನ್ನ ನಾವು ಸೆಬೋರಿಯಾ ಅಂತ ಕರಿತೀವಿ. ಕೆಲವು ಸಲಿ ಸೆಬೋರಿಕ್ ಡರ್ಮಟೈಟಿಸ್ ಅಂತ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಕೆಲವು ಸತಿ ಸೋರಿಯಾಸಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇದ್ರೂ ಕೂಡ ಇದೇ ರೀತಿಯಾಗಿ ಅದು ಮಿಮಿಕ್ ಮಾಡ್ತಾ ಇರುತ್ತೆ. ಈ ಸ್ಕಾಲ್ಪ್ ನಲ್ಲೂ ಕೂಡ ಚರ್ಮ ಏಳ್ತಾ ಇರುತ್ತೆ, ಡ್ಯಾಂಡ್ರಫ್ ರೀತಿನಲ್ಲಿ ಅದು ಉದುರ್ತಾ ಇರುತ್ತೆ. ಇದು ಬಹಳ ಒಂಥರ ಹಿಂಸೆಯನ್ನ ಕೊಡ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ. ಇದು ಈ ಡ್ಯಾಂಡ್ರಫ್ ಬರೋದಕ್ಕೆ ಕಾರಣ ಏನು ಅಂದ್ರೆ, ಅದೊಂಥರ ಸ್ಕ್ಯಾಲ್ಪ್ ನಲ್ಲಿ ಆಗುವಂತಹ ಒಂದು ರಿಯಾಕ್ಷನ್ ಅದು, ಮತ್ತೆ ಡ್ರೈನೆಸ್ ಉತ್ಪನ್ನ ಮಾಡುವಂಥದ್ದು.
ಇದು ಯಾತಕ್ಕಾಗುತ್ತೆ ಅಂತ ಹೇಳಕ್ಕಾಗದೇ ಇದ್ರು ಕೆಲವು ಸರ್ತಿ ಕೆಲವು ಟೆಂಪರೇಚರ್ಸ್ ನಲ್ಲಿ ಈ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ಸತಿ ವಿಂಟರ್ ಬಂದಾಗ ತುಂಬಾ ಡ್ರೈ ಆಗುತ್ತೆ ಎಲ್ಲಾ ಕಡೆ. ವೆದರ್ ಡ್ರೈ ಆದಾಗ ಬಾಡಿ ಸ್ಕಿನ್ ಕೂಡ ನಮ್ಮಲ್ಲಿ ನಾವು ಡ್ರೈನೆಸ್ ನೋಡ್ತಿರ್ತೀವಲ್ಲ ಸ್ಕಿನ್ ಅಲ್ಲಿ, ಅದೇ ರೀತಿ ಸ್ಕ್ಯಾಲ್ಪ್ ಡ್ರೈನೆಸ್ ಕೂಡ ಜಾಸ್ತಿ ಆಗುತ್ತೆ. ಕೆಲವು ಸತಿ ನಿಯಮಿತವಾಗಿ ಅದನ್ನ ಪೋಷಣೆ ಮಾಡದೇ ಇದ್ದಾಗ, ಎಣ್ಣೆ ಹಚ್ಚದೇ ಇರುವಾಗ, ಹೀಗೆಲ್ಲ ಮಾಡದೇ ಇರುವಾಗಲೂ ಕೂಡ ಎಷ್ಟೋ ಸರ್ತಿ ಈ ತರ ತೊಂದರೆ ಆಗ್ತಾ ಇರುತ್ತೆ. ಇದಕ್ಕೆ ಆಯುರ್ವೇದ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಿಯಮಿತವಾಗಿ ತೈಲವನ್ನ ಉಪಯೋಗಿಸ್ಬೇಕು. ಎಲ್ರೂ ಸಾಮಾನ್ಯವಾಗಿ ಎಣ್ಣೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಉಪಯೋಗಿಸ ಅದನ್ನ ಎಲ್ರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಕೊಬ್ಬರಿ ಎಣ್ಣೆ ಹೇಗಿದೆ ಬಾಟ್ಲಲ್ಲಿ ಅದನ್ನ ತಗೊಂಡ್ಬಿಟ್ಟು ಹಾಗೆ ತಲೆಗೆ ಅದನ್ನ ಹಚ್ಬಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಯಾವುದೇ ತೈಲವನ್ನ ಆಯುರ್ವೇದದ ಪ್ರಕಾರ ಯಾವುದೇ ತೈಲವನ್ನ ಬಿಸಿ ಮಾಡದೆ, ಅಂದ್ರೆ ಅದನ್ನ ಅಗ್ನಿ ಸಂಸ್ಕಾರ ಮಾಡದೆ, ತೈಲ ಪಾಕ ಮಾಡದೆ ಉಪಯೋಗಿಸಬಾರ್ದು ಅಂತ ಇದೆ. ಎಣ್ಣೆಯನ್ನ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಕುದಿಸಿ ಅದು ನೊರೆ ಬಂದಾಗ ಆ ಎಣ್ಣೆ ಪಾಕ ಆಗಿದೆ ಅಂತ ಅರ್ಥ. ಆ ಸ್ಟೇಜ್ ತಗೊಂಡ್ ಬಂದು ಆಮೇಲೆ ಅದನ್ನ ತಣಿಸಿ ಉಗುರು ಬೆಚ್ಚಗಿರುವಾಗ ಅದನ್ನ ತಲೆಗೆ ಹಚ್ಕೊಳ್ಳೋದು. ನೀವು ರೆಗ್ಯುಲರ್ ಆಗಿ ಬಳಸೋ ಎಣ್ಣೆನ ಅಂದ್ರೆ ಕೊಬ್ಬರಿ ಎಣ್ಣೆ, ಪ್ಲೇನ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ರೆ ಅದನ್ನ ಕುದಿಸಿ ಎತ್ತಿಟ್ಕೊಳ್ಳುವಂಥದ್ದು ಸೂಕ್ತ ಆಗಿರುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಆಯುರ್ವೇದದ ಸಿಕ್ಕುವಂತ ನೀಲಿ ಭೃಂಗಾದಿ ತೈಲ, ಮಹಾಭೃಂಗಾಮಲಕ ತೈಲ ಅಥವಾ ಇಂದ್ರವಾರುಣಿ ಬೀಜ ತೈಲ ಅಂತೆಲ್ಲ ಸಿಕ್ಕುತ್ತೆ. ಇದನ್ನು ಕೂಡ ಮಾಡಿ ಬೆಚ್ಚಗ ಮಾಡಿ ರೆಗ್ಯುಲರ್ ಆಗಿ ಸ್ಕಾಲ್ಪ್ಗೆ ಮಸಾಜ್ ಮಾಡ್ತಾ ಇದ್ರೆ ಸ್ಕ್ಯಾಲ್ಪಿನ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಹೇರ್ ಫಾಲಿಕಲ್ಸ್ ಸ್ಟ್ರೆಂಥನ್ ಆಗುತ್ತೆ. ಅದಲ್ಲದೆ ಇದು ತೆಂಗಿನ ಎಣ್ಣೆ ಆಂಟಿ ಫಂಗಲ್, ಆಂಟಿ ಸೆಪ್ಟಿಕ್ ಕೂಡ, ಹಾಗಾಗಿ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ. ಹೌದು, ಎಷ್ಟೋ ಜನಕ್ಕೆ ಈ ಸ್ಕ್ಯಾಲ್ಪ್ ನಲ್ಲಿ ರಿಂಗ್ ವರ್ಮ್ ಇನ್ಫೆಸ್ಟೇಷನ್ ಆಗ್ತಿರುತ್ತೆ. ರಿಂಗ್ ವರ್ಮ್ ಅಂದ್ರೆ ಫಂಗಲ್ ಇನ್ಫೆಕ್ಷನ್, ಅದಕ್ಕೂ ಈ ಕೊಬ್ಬರಿ ಎಣ್ಣೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಚೆನ್ನಾಗಿ. ಅದಕ್ಕೆ ಬೇಕಾದ್ರೆ ನಾವು ಮನೆಯಲ್ಲಿ ಹಾಗೆ ಮಾಡಿದಾಗ ಏನಾಗುತ್ತೆ, ಎಸ್ಪೆಷಲಿ ಮಕ್ಕಳಲ್ಲಂತೂ ಕಾಣಿಸ್ಕೊಳ್ತಾ ಇರುತ್ತೆ. ಬಾಚಣಿಗೆಗಳನ್ನ ಶೇರ್ ಮಾಡ್ಕೊಂಡಾಗ ಈ ರೀತಿ ಆಗ್ತಾ ಇರುತ್ತೆ. ಬಹಳ ಬಹಳ ಮುಖ್ಯ. ಒಬ್ಬರು ಬಾಚಣಿಕೆ ಇನ್ನೊಬ್ಬರಿಗೆ ಬಳಸಬಾರ್ದು. ಅವ್ರವ್ರ ಬಾಚಣಿಕೆಯನ್ನ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದು ಬಹಳ ಮುಖ್ಯ. ಹೌದು ಮ್ಯಾಮ್, ಹೌದು ಮ್ಯಾಮ್. ಅಟ್ಲೀಸ್ಟ್ ಮನೆಯಲ್ಲಿ ನಾವು ಒಂದು ಹೈಜೀನಿಕ್ ಎನ್ವೈರನ್ಮೆಂಟ್ ನ ಮೇಂಟೈನ್ ಮಾಡ್ಕೊಂಡು ನಿಯಮಿತವಾಗಿ ಕೂಡ್ಲಿಗೆ ಬಳಸದೇ ಇದ್ರು ಪರವಾಗಿಲ್ಲ, ಸ್ಕ್ಯಾಲ್ಪ್ಗೆ ಆಲಿಯೇಷನ್ ಅಂದ್ರೆ ಎಣ್ಣೆ ಹಚ್ತಾ ಇರ್ಬೇಕು. ಬಾಚಿದಾಗ ತಾನಾಗೆ ಕೂದ್ಲಿಗೆ ಎಣ್ಣೆ ಬಂದೇ ಬರುತ್ತೆ. ಹಾಗಾಗಿ ಅದು ಡೆಡ್ ಟಿಶ್ಯೂ, ಅದಕ್ಕೆ ಅಂತಾನೆ ಪೋಷಣೆ ಬೇಕಾಗಿಲ್ಲ, ಕಂಡೀಷನ್ ಮಾಡೋ ತರ ಅದು ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಸ್ಕ್ಯಾಲ್ಪ್ ಕೇರ್ ಏನಿದೆ ಅದು ಬಹಳ ಬಹಳ ಮುಖ್ಯ ಆದಂಥದ್ದು. ಮತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹಾರ್ಶ್ ಶಾಂಪೂಸ್ ನ ಯೂಸ್ ಮಾಡ್ತಾರೆ. ಆಗ ಕೂಡ ಏನಾಗುತ್ತೆ, ಸ್ಕ್ಯಾಲ್ಪ್ ಡ್ರೈ ಆಗ್ತಾ ಹೋಗುತ್ತೆ ತುಂಬಾ. ಮತ್ತೆ ಶಾಂಪೂ ಬಳಸ್ತಾರೆ, ಅದನ್ನ ಡೈರೆಕ್ಟ್ ಆಗಿ ಬಳಸ್ತಾರೆ, ಅದನ್ನ ಸ್ವಲ್ಪ ನೀರ್ ಹಾಕಿ ಅದನ್ನ ಮಿಶ್ರ ಮಾಡಿ ಡೈಲ್ಯೂಟ್ ಮಾಡದೆ ಬಳಸ್ತಾರೆ. ಮತ್ತೆ ತೊಳೆಯುವಾಗ, ಹೇರ್ ವಾಶ್ ಮಾಡುವಾಗ ಅಷ್ಟು ಶಾಂಪೂ ಹೋಗಿದ್ಯಾ ಅಂತ ನೋಡಲ್ಲ, ತುಂಬಾ ಆತ್ರವಾಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡೋದು. ಆಗೇನಾಗುತ್ತೆ, ಈ ಕೆಮಿಕಲ್ ರೆಸಿಡ್ಯೂಸ್ ಏನಾಗುತ್ತೆ ಸ್ಕ್ಯಾಲ್ಪ್ ಅಲ್ಲಿ ಉಳ್ಕೊಂಡಾಗ ಆಗ್ಲೂ ಕೂಡ ಡ್ರೈನೆಸ್, ಇಚ್ಚಿಂಗ್ ಇವೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ತೊಳ್ಕೊಳ್ಬೇಕು, ಏನು ಉಳಿದಾಗೆ ತೊಳ್ಕೊಳ್ಬೇಕು ಅಂತ, ಉಳಿದಾಗೆ ತೊಳ್ಕೊಳ್ಬೇಕು. ಮತ್ತೆ ಅದನ್ನ ರೆಗ್ಯುಲರ್ ಆಗಿ ಪೋಷಣೆ ಮಾಡ್ತಾ ಇರ್ಬೇಕು. ಹಾಗೆ ಏನಾದ್ರೂ ತುಂಬಾ ಡ್ರೈ ಇದ್ದಾಗ ನಾವು ಮೆಂತ್ಯವನ್ನ ಹಾಕಿ ಕಾಯಿಸಿದ ಎಣ್ಣೆಯನ್ನ ಬಳಸಿ ಅಂತ ಹೇಳ್ತೀವಿ. ಅಥವಾ ಮೆಂತ್ಯವನ್ನ ನೆನ್ಸಿಟ್ಟು ಮತ್ತೆ ದಾಸವಾಳದ ಹೂವು ಮತ್ತೆ ದಾಸವಾಳದ ಎಲೆಗಳು, ಅದರಲ್ಲೂ ಬಿಳಿ ದಾಸವಾಳ, ಇದನ್ನ ರುಬ್ಬಿ ಅದನ್ನ ತಲೆಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ ಅಂತ ಕೂಡ ಹೇಳ್ತೀವಿ. ಆಯುರ್ವೇದದ ಪ್ರಕಾರ ರಾತ್ರಿ ಹೊತ್ತು ಎಣ್ಣೆ ಹಚ್ಚಬಾರ್ದು ಕೂದ್ಲಿಗೆ. ಬಟ್ ಇವಾಗ ಒಂದು ಆತರದ ಜೀವನದಲ್ಲಿ ಬೆಳಗ್ಗೆ ಹೊತ್ತು ಯಾರಿಗೂ ಪುರ್ಸೊತ್ತೇ ಇರಲ್ಲ. ಅಕಸ್ಮಾತ್ ಹಚ್ಕೊಂಡ್ರು ಯಾರಾದ್ರೂ ರಾತ್ರಿ ಹೊತ್ತು ಎಣ್ಣೆ ಹಚ್ಚಿ ರಾತ್ರಿ ಎಲ್ಲಾ ಬಿಟ್ಟು ಅದನ್ನ ಮಾರನೇ ಬೆಳಿಗ್ಗೆಗೆ ಅದನ್ನ ವಾಶ್ ಮಾಡುವಂತ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದು ಏನು ಮಾಡಕ್ಕಾಗಲ್ಲ, ಇವತ್ತಿನ ಧಾವಂತದ ಜೀವನದಲ್ಲಿ ಅದನ್ನ ಏನು ಮಾಡಕ್ಕಾಗಲ್ಲ. ಬಟ್ ಮನೆಯಲ್ಲೇ ತಯಾರು ಮಾಡ್ಕೊಳ್ಬಹುದಾದಂತಹ ಎಣ್ಣೆಗಳಲ್ಲಿ ನಾವು ಬಳಸ್ಕೋಬಹುದು. ಅಂದ್ರೆ ಉದಾಹರಣೆಗೆ ಮುತ್ತುಗ, ಭೃಂಗರಾಜ, ಮತ್ತೆ ತ್ರಿಫಲಾ ಚೂರ್ಣ,
ಮತ್ತೆ ಹ್ಮ್ ಮೆಂತ್ಯ, ಮತ್ತೆ ಹ್ಮ್ ಬಿಲ್ಪತ್ರೆ ಅಂತೀವಲ್ಲ ಅದು, ಹ್ಮ್ ಮೆಹಂದಿ, ಮತ್ತೆ ಹ್ಮ್ ಬಾದಾಮಿ, ಎಷ್ಟಿ ಹ್ಮ್ ಮಧು ಇವನ್ನೆಲ್ಲ ಹಾಕಿ ಕೊಬ್ಬರಿ ಎಣ್ಣೆಲಾರು ಪಾಕ ಮಾಡ್ಕೋಬಹುದು, ಅಥವಾ ಓ ಎಳ್ಳೆಣ್ಣೆ ತಿಲ ಹಾ ತೈಲದಲ್ಲಿ ಕೂಡ ಪಾಕ ಮಾಡಿ ಉಪಯೋಗಿಸಿದಾಗ ಹೌದು, ಏನಾಗುತ್ತೆ, ಎಳ್ಳೆಣ್ಣೆನ ಮಕ್ಕಳಿಗೆನೆ ಬಳಸ್ತಾ ಇದ್ರು. ಮಕ್ಕಳಿಗೆ ಹೌದು ಎಳ್ಳೆಣ್ಣೆ, ಹೌದು ಬಾದಾಮಿ ಎಣ್ಣೆ ಬಳಸ್ತಾ ಇದ್ರು. ಓಕೆ, ಹಾ. ಹೌದು ಹೌದು ತಿಲ ತೈಲ ಶ್ರೇಷ್ಠ ಅಂತ ಅಲ್ಲಿ ಹೇಳ್ತಾರೆ. ಹಾಗಾಗಿ ಬೇಸಿಕ್ ಪ್ರಿಪರೇಷನ್ಸ್ ಗೆ ಬಳಸುವಂತ ಎಣ್ಣೆಗಳಲ್ಲಿ ಯಾವಾಗ್ಲೂ ತಿಲ ತೈಲನೇ ಶ್ರೇಷ್ಠ. ಆದ್ರೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ನಾವು ಕೊಬ್ಬರಿ ಎಣ್ಣೆನ ಹೇಳ್ಬೋದು. ಮತ್ತೆ ಅದೇ ಎಣ್ಣೆಗೆ ಬೇಕಾದ್ರೆ ಬೆಟ್ಟದ ನಲ್ಲಿಕಾಯಿಯನ್ನ ಕೂಡ ಹಾಕಿ ಪಾಕ ಮಾಡಿದಾಗ, ಕುದಿಸುವಾಗ, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಎಣ್ಣೆ ಆಗಿರ್ಬೋದು, ಅದನ್ನ ಕಾಯ್ಲಿಕ್ಕಿಟ್ಟು ಸ್ವಲ್ಪ ಮನೆಯಲ್ಲಿ ಮಾಡ್ಕೊಳ್ಳೋ ಸಿಂಪಲ್ ಪ್ರೊಸೀಜರ್ ನ ಹೇಳ್ತಿರೋದು. ಇದನ್ನ ಬೆಟ್ಟದ ನಲ್ಲಿಕಾಯಿಗಳನ್ನ ಹೆಚ್ಚಿ ಸ್ವಲ್ಪ ಜಜ್ಜಿ ಅದಕ್ಕೆ ಹಾಕ್ಬಿಟ್ಟು ಕುದಿಸಿಟ್ಕೊಂಡ್ರೆ ಅದು ಕಪ್ಪಾಗ್ಬಿಡುತ್ತೆ ಬೇಗ ಅವಾಗ. ಅದನ್ನ ಬಳಸಿದ್ರು ಕೂಡ ಈ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತೆ ಕೂದಲು ನೆರೆ ಬರ್ತಾ ಇದ್ರೆ ಅದು ಕೂಡ ಪ್ರೀಮೆಚೂರ್ ಗ್ರೇಯಿಂಗ್ ಅಂತ ಕಡಿಮೆ ಏನ್ ಆಗತ್ತೆ. ಹೇಳ್ತೀವಿ ಅದನ್ನ ಕೂಡ ಸರಿ ಮಾಡ್ಕೊಳ್ಬಹುದು. ಯಾಕಂದ್ರೆ ಈ ಡ್ರೈನೆಸ್ ಅನ್ನ ಕಡಿಮೆ ಮಾಡಿ ಕೂದಲ ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಸಹಕಾರಿಯಾಗಿರುತ್ತೆ. ಓಕೆ ಅಷ್ಟೇ ಅಲ್ಲದೆ ಓಕೆ ಹ್ಮ್ ಆಯುರ್ವೇದದಲ್ಲಿ ಶಿರೋಲೇಪ ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಫಲಾ ಚೂರ್ಣ, ಮತ್ತೆ ಅಯೋರಜ ಅಂತ ಹೇಳ್ತೀವಿ, ಅದನ್ನೆಲ್ಲ ಬಳಸಿ ಮತ್ತೆ ಈ ಮಾವಿನಕಾಯಿನ ಬೀಜ ಇರುತ್ತಲ್ಲ, ಹೌದು. ಆ ಬೀಜವನ್ನು ಹಾಕಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಳ್ಳುವಂಥದ್ದು. ಮಾಡಿಟ್ಕೊಂಡು ತಲೆಗೆ ಆ ಪೇಸ್ಟ್ ನ ಎಲ್ಲ ನೀರಲ್ಲಿ ಕಲಸಿ ಪೇಸ್ಟ್ ಮಾಡಿ ಹಾಕಿ ಬಿಟ್ಬಿಟ್ರೆ ದಟ್ ವಿಲ್ ಆಲ್ಸೋ ವರ್ಕ್. ಶಿರೋಲೇಪ ಅಂತ ಹೇಳ್ತೀವಿ. ಓ ಅದು ಮಾಡೋದ್ರಿಂದ ಸಣ್ಣ ಸಣ್ಣ ಗುಳ್ಳೆಗಳು ಏಳೋದು ತಲೆಯಲ್ಲಿ, ಅಥವಾ ಹಾ ನಾ ಹೇಳಿದಾಗೆ ಡ್ಯಾಂಡ್ರಫ್ ಆಗುವಂಥದ್ದು, ಇದನ್ನೆಲ್ಲವನ್ನು ತಡೆಗಟ್ಟಬಹುದು. ಮತ್ತೆ ಅದನ್ನ ಬರ್ದೇ ಇರೋ ತರ ನೋಡ್ಕೊಳ್ಬಹುದು. ಇದ್ರೆ ಓಕೆ ಅದನ್ನ ವಾಸಿ ಮಾಡ್ಕೊಳ್ಬಹುದು ಮೇಡಮ್. ಓಕೆ ಓಕೆ ತುಂಬಾ ಮತ್ತೆ ತುಂಬಾ ಹಾ ಮತ್ತೆ ನೀವು ಕೇಳಿದ ಹಾಗೆ ಈ ಕೆಲವು ಸಲ ಪ್ಯಾಚಿ ಹೇರ್ ಲಾಸ್ ಇರುತ್ತೆ. ಅಂದ್ರೆ ಅಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಅದು ಕೆಲವು ಸತಿ ಮೇಲ್ ಪ್ಯಾಟರ್ನ್ ಬ್ಯಾಲ್ಡ್ನೆಸ್ ಅಲ್ಲೂ ಬರ್ತಾ ಇರುತ್ತೆ. ಬಟ್ ಕೆಲವು ಜಾಗಗಳಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿ ಕೂದಲುಗಳು ಪ್ಯಾಚಸ್ ಅಲ್ಲಿ ಉದುರಿ ಉದುರಿ ಹೋಗ್ತಾ ಇರುತ್ತೆ. ಹೊಟ್ಟೋಗಿರುತ್ತೆ. ಅದು ಹೌದು. ನೋಡೋದಕ್ಕೂ ಅಷ್ಟು ಚೆನ್ನಾಗಿರಲ್ಲ, ಮತ್ತೆ ಅದು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಕೆಲವ್ರಿಗೆ ಅದು ತುಂಬಾ ಬೇಜಾರಾಗೋ ತರ ಹುಬ್ಬುನಲ್ಲೂ ಆಗುತ್ತೆ. ಕೆಲವರಿಗೆ ಓ ಮೀಸೆ ಗಡ್ಡ ಇರುವಂತ ಜಾಗಗಳಲ್ಲೂ ಕೆಲವು ಪ್ಯಾಚಸ್ ಅಲ್ಲಿ ಕೂದಲು ಉದ್ರೋದು ಬಿಟ್ಟಾಗ ಅದು ಹಾ ಒಂಥರ ಅಷ್ಟು ಅವ್ರಿಗೆ ಹಿತ ನೋಡಕ್ಕೆ ಅನ್ಸೋದಿಲ್ಲ, ಅಸಹ್ಯ ಬಹಳ ಆಗತ್ತೆ. ಬೇಜಾರ್ ಹೌದು. ಇದಾಗುತ್ತೆ. ತಲೆಯಲ್ಲಿ ಆದಾಗ ಎಷ್ಟೋ ಸರ್ತಿ ಜನಗಳಿಗೆ ಗೊತ್ತೇ ಇರೋದಿಲ್ಲ ಆಗಿದೆ ಅಂತ. ಗೊತ್ತಾಗೋದಿಲ್ಲ, ಯಾಕಂದ್ರೆ ಅದನ್ನ ಕೂದಲು ಕವರ್ ಅವರು ಮಾಡ್ಕೊಳ್ತಾರೆ. ಬಾಚ್ಕೊಳ್ತಾ ಇರ್ತಾರೆ. ಅಲ್ಲ, ಅವರಿಗೆ ಇದು ದಿನಾಗ್ಲೂ ತಲೆ ಬಾಚ್ಕೊಳ್ತಾ ಇರ್ತಾರೆ, ಗೊತ್ತೇ ಆಗಿರೋಲ್ಲ, ಅದಿದೆ ಅಂತಲೇ ಗೊತ್ತಿರೋದಿಲ್ಲ. ಯಾರಾದ್ರೂ ನೋಡಿ ಹೇಳಿದಾಗ ಕೆಲವು ಇದಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಇದೇ ರೀತಿ ಶಿರೋ ಲೇಪ ಮಾಡ್ಕೊಳ್ಳೋದಲ್ದೆ ಶಿರೋ ಬಸ್ತಿ ಅಂತ ಕೂಡ ಮಾಡ್ತೀವಿ ನಾವು. ಕೆಲವು ಸ್ಪೆಸಿಫಿಕ್ ಆಯಿಲ್ಸ್ ನ ತಲೆ ಮೇಲೆ ಒಂದ್ ಕ್ಯಾಪ್ ತರ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿ ಸ್ಕ್ಯಾಲ್ಪ್ ಆಕ್ಟಿವೇಟ್ ಆಗೋ ಹಂಗೆ ಮಾಡ್ತೀವಿ. ಅದಲ್ಲದೆ ಆಯುರ್ವೇದದಲ್ಲಿ ಸೆಂಬೀರ ತೈಲ ಅಂತ ಇದೆ. ಇದನ್ನ ನಮ್ಮ ವೀಕ್ಷಕರು ತಿಳ್ಕೊಂಡಿರಿ. ಸೆಂಬೀರ ತೈಲ ಅಂತ ಒಂದ್ ಎಣ್ಣೆ ಇದೆ. ಅದನ್ನ ವೈದ್ಯರ ಹತ್ರ ಬರ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ಆ ಜಾಗಕ್ಕೆ ಅಪ್ಲೈ ಮಾಡ್ತಾ ಬಂದ್ರೆ ಆಗ ಈ ಅಲೋಪೇಶಿಯಾ ಏನಿದೆ, ಪ್ಯಾಚಸ್ ನಲ್ಲಿ ಕೂದಲುಗಳು ಕೆಲವು ಕಡೆ ಉದುರೋಗಿರುವಂತದನ್ನ ಸರಿ ಮಾಡ್ಬೋದು. ಇನ್ನೊಂದು ಹಸ್ತಿದಂತ ಮಸಿ ಅಂತ, ಅಂದ್ರೆ ಆನೆ ದಂತದಿಂದ ತಯಾರು ಮಾಡಿದಂತ ಒಂದು ಆಶ್. ಅದನ್ನ ಬಿಕಾಸ್ ಇಟ್ ಇಸ್ ನಾಟ್ ಅಲೌಡ್ ಪರ್ಮಿಟೆಡ್ ಈಗ. ಐವರಿ, ಹೌದು. ಅದನ್ನ ನಮ್ಗೆಲ್ಲೂ ಸಿಗೋದಿಲ್ಲ. ಅದನ್ನ ನಾವು ಹೊಸಿದಂತ ಮಸಿ ಇರ್ತಾರೆ. ಅದು ಸರಿ 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 ಒಂದು ಉಲ್ಲೇಖ ಆಯುರ್ವೇದದಲ್ಲಿ ಇದೆ. ಓಕೆ. ತುಂಬಾ ಸೊ ತುಂಬಾ ಅದನ್ನ ಸಂತೋಷ ಒಂದು ಪೂರ್ಣಿಮಾ ಅವರೇ, ಗಮನದಲ್ಲಿ ನೀವು ಇಟ್ಕೊಂಡು. ಇಷ್ಟೊಂದು ಎಲ್ಲವನ್ನ ತಿಳಿಸಿ ಹೇಳಿದಿರಿ. ಹಾಗಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.